ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇದು ನಂದು ಬಂದುಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್. ನಾನು ನೋಡಿ ಟೀ ಇವಾಗಲೇ ಎದ್ದಿದ್ದೀನಿ, ಟೀ ಪುಡಿ ಹಾಕ್ತಾನೇ ಇದ್ದೀನಿ. ನನಗೆ ನಗು ಬರುತ್ತೆ ಒಂದೊಂದು ಸಾರಿ. ನಿದ್ದೆಗಣ್ಣಲ್ಲಿದ್ದೀನಿ, ಹಂಗೆ ಟೀ ಹಾಕ್ತಾನೇ ಇದ್ದೀನಿ, ನೋಡ್ತಾನೆ ಇಲ್ಲ. ಅದು ಲಾಸ್ಟಲ್ಲಿ ಫುಲ್ಲು ಕಹಿ ಬಂದುಬಿಟ್ಟಿತ್ತು. ಎನಿವೇಸ್ ಏನಿಲ್ಲ, ಒಂದೊಂದು ದಿವಸ ಕಹಿ ಟೀನೂ ಕುಡಿಬೇಕು. ಎಲ್ಲನೂ ಸ್ವೀಟ್ ಇರಬೇಕು ಲೈಫಲ್ಲಿ ಅಂತಂದರೆ ಆಗಲ್ವಲ್ಲ. ಸೊ ಹಾಗಾಗಿ ನಾನಿವತ್ತು ಸ್ವಲ್ಪ ಎದ್ದೇಳಲು ಲೇಟ್ ಆಯಿತು. ಹಾಗಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ, ಟೊಮೊಟೊ ಮತ್ತು ಎಲ್ಲ ತೊಗೊಂಡೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಲ್ಲ ಯಾವಾಗಲೂ, ಇವತ್ತು ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಆಗಿ ಅಂತ ನಾನು ಇದು ಮಾಡ್ತಾಯಿದ್ದೆ. ಸೊ ಹಾಗಾಗಿ ಏನಿಲ್ಲ, ಟೀ ನಂದು ಫಸ್ಟ್ ಎನರ್ಜಿ ಡ್ರಿಂಕ್ ಮುಗಿಸ್ಬಿಡೋಣ ಅಂತ ನಾನು ಟೀ ಕುಡಿತಾಯಿದ್ದೀನಿ. ಯಾಕಂದರೆ ನಿದ್ದೆ ಬರ್ತಾಯಿತ್ತು, ಟೂ ಮಚ್ ನಿದ್ದೆ ಬರ್ತಾಯಿತ್ತು. ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಏನು ಮಾಡಿಬಿಟ್ಟೆ, ಇವತ್ತು ಫಸ್ಟ್ಗೆ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಟೀಗೆ ಇಟ್ಬಿಟ್ಟೆ ಫಸ್ಟೇ. ನೋಡಿ, ಬೆಳಗ್ಗೆ 5:30 ನಾನು ವೀಡಿಯೋ ಜೊತೆ ಬರ್ತೀನಿ ನಿಮ್ಮ ಜೊತೆ. ಎದ್ದ ತಕ್ಷಣವೇ ನಂದು ಮುಖನ ತೋರಿಸ್ತೀನಿ ನಿಮಗೆಲ್ಲ. ಬೇಜಾರು ಮಾಡ್ಕೋಬೇಡಿ ಯಾರೂ ಅಲ್ವಾ. ನನಗೆ ಟೈಮ್ ಸಿಗಲ್ಲ ನನಗೆ ಟೈಮ್ ಸಿಗಲ್ಲ, ಅದಕ್ಕೆ ನಾನು ಬೆಳಗ್ಗೆನೇ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಳ್ದೆ ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಸಾರಿ, ನನಗೆ ಟಾಲ್ರೇಟ್ ಮಾಡ್ತಾಯಿದ್ದೀರಾ, ಅದಕ್ಕೆ ಸಾರಿ. ಓಕೆನಾ. ನೋಡಿ, ಸಿಪ್ಪೆ ಎಲ್ಲ ಸುಲಿದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕಸ ಆಮೇಲೆ ನನಗೆ ಸ್ಟ್ರೈನ್ ಆಗುತ್ತೆ. ಸೊ ಹಾಗಾಗಿ ಪ್ಲೇಟಲ್ಲಿ ಸಿಪ್ಪೆ ಸುಲ್ಕೊಂಡು ಇಕ್ತಾಯಿದ್ದೀನಿ. ಆಮೇಲೆ ಈಸಿ ಆಗುತ್ತೆ. ಹಂಗೆ ಪ್ಲೇಟ್ ತೊಗೊಂಡೋಗಿ ಹಂಗೆ ಕಸದ ಬುಟ್ಟಿಯಲ್ಲಿ ಹಾಕ್ಬೋದು ಅಂತ. ಪ್ಲೇಟಲ್ಲಿರೋ ಕಸ. ಓಕೆನಾ. ಯಾಕೋ ಈ ಸಾರಿ ನಮ್ಮಪ್ಪ ಈರುಳ್ಳಿ ಚಿಕ್ಕದು ತಂದಿದ್ದಾರೆ. ಅದಕ್ಕೆ ನನಗೆ ಕಟ್ ಮಾಡೋಕ್ಕೆ ಚಿಕ್ಕದೇ ಟೈಮು ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೋಡಿ, ನಾನು ಅಕ್ಕಿ ತೊಳೆದಿದ್ದೀನಿ ನೀಟಾಗಿ. ನೋಡಿ, ಅಕ್ಕಿ ಕಾಣಿಸ್ತಾ ಇದೆ, ಆ ಥರ ತೊಳಿಬೇಕು. ತೊಳೆದ್ರೆ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ನೋಡಿ, ಇರಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ನಮ್ಮ ಗ್ಯಾಸ್ ಕೆಳಗಡೆ ಎಲ್ಲ ಉರಿತಾ ಇದೆಯಲ್ಲ, ಯಾಕಂತ ಗೊತ್ತಾಗ್ತಾಯಿಲ್ಲ. ತೋರಿಸ್ಬೇಕು ಒಂದು ಸಾರಿ. ನಾನು ವೀಡಿಯೋ ಮಾಡ್ತಾಯಿದ್ದಾಗಲೇ ನನಗೆ ನೆನಪಾಗ್ತಾಯಿದೆ, ಆಮೇಲೆ ನೆನಪಾಗ್ತಾಯಿದ್ದಲ್ಲ. ಇಲ್ಲ, ಹಿಂಗೆಲ್ಲ ಆಗ್ತಾಯಿದ್ರೆ ನಿಜ ಸ್ವರ್ಗಕ್ಕೆ ಏನಿರುತ್ತೆ ನನ್ನ ಕತೆ ಅಲ್ವಾ. ಒಂದೇ ಸಾರಿ ಬ್ಲಾಸ್ಟ್ ಆಯ್ತಂದರೆ ನಾನು ಬ್ಲಾಸ್ಟ್ ಅದ್ರ ಜೊತೆಗೆ. ನಾನು ಇದನ್ನೆಲ್ಲ ಇಟ್ಬಿಟ್ಟು ಏನು ಮಾಡಿದೆ ಅಂತಂದರೆ, ಇದು ಹುಡುಕ್ತಾಯಿದ್ದೀನಿ. ಏನು ಅದಕ್ಕೇನಂತಾರೆ, ಚಕ್ಕೆ, ಲವಂಗ ಮತ್ತು ಜಾವಿತ್ರಿ, ಆಮೇಲೆ ಎಲ್ಲ ಹುಡುಕ್ತಾಯಿದ್ದೀನಿ ನೋಡಿ, ನಾನು ಇವತ್ತೆಲ್ಲ ಹೆಂಗೆ ಮಾಡಿದ್ದೀನಿ ಅಂದರೆ, ಅದನ್ನೆಲ್ಲ ಅದು ಪ್ಯಾಕೆಟ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಾಕ್ಸಲ್ಲೆಲ್ಲ ಹುಡುಕ್ತಾಯಿದ್ದೀನಿ. ನಿಜ, ನನಗೆ ಒಂದೊಂದು ಸಾರಿ ನಗು ಬರುತ್ತೆ. ನೆನಪೇ ಇರಲ್ಲ, ಹೆಂಗೆ ಮಾಡಿದ್ದೀನಿ ನೆನಪಿರಲ್ಲ. ಬಟ್ ಆಫೀಸ್ದು ನೀವೇನೇ ಹೇಳಿ ನೆನಪಿರುತ್ತೆ. ಒಂದು 10 ವರ್ಷ ಹಿಂದೆ ಹೇಳಿದ್ರು ಪಟ ಅಂತ ಹೇಳಿಬಿಡ್ತೀನಿ. ಮನೆಯದಂದರೆ ನಿಜ ನೆನಪಿರಲ್ಲ. ಮನೆ ಕೆಲಸದ್ರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ. ಆಫೀಸ್ ಕೆಲಸ ಹೆಂಗಾದರೂ ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಮಾತಾಡೋದ್ರಲ್ಲಾಗಲಿ ಕೆಲಸದಲ್ಲಾಗಲಿ ಮಾಡ್ತೀನಿ. ಬಟ್ ಮನೆ ಕೆಲಸ ಅಂದರೆ ನೆನಪಿರಲ್ಲ. ಹಾಗಂತ ಏನು ಅಷ್ಟೊಂದು ಸೋಂಬೇರಿನೂ ಅಲ್ಲ, ಮಾಡ್ತೀನಿ ಒಂದು ಲೆವೆಲ್ಗೆ. ಮನೆ ನೀಟಿಡೋದಾಗಲಿ ಅದೆಲ್ಲ ಮಾಡ್ತೀನಿ. ಬಟ್ ನನಗೇನಂದರೆ ಅಡುಗೆ ಕೆಲಸ ಹೇಳಬಾರ್ದು. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಎಲ್ಲ ಮಾಡ್ತೀನಿ. ಅಡುಗೆ ಕೆಲಸ ಅಂದರೆ ಅಳು ಬರುತ್ತೆ ಫುಲ್ಲು. ನೋಡಿ, ಮೇಲೆ ಡಬ್ಬಗಳೆಲ್ಲ ಹುಡುಕ್ಬಿಟ್ಟೆ, ಸಿಗ್ತಾಯಿಲ್ಲ. ಎಲ್ಲಿ ಸಿಗುತ್ತೆ? ಅದೋಗಿ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಎಲ್ಲಿಂದ ಸಿಗುತ್ತೆ ಅಲ್ವಾ. ಸೊ ನೋಡಿ, ಆಮೇಲೆ ಏನೋ ಹೋಗಲಿ ಬಿಡು, ಇದು ಇಲ್ಲಾಂದರೆ ಏನಾಗುತ್ತೆ. ಬೆಳಗ್ಗೆ 5:30 ಅಂಗಡಿನೂ ತೆಗ್ದಿರಲ್ಲ, ಏನು ಮಾಡೋದು ಇವಾಗ. ಅಯ್ಯೋ ಹೋಗಲಿ ಬಿಡು, ಅದೊಂದು ಆಗದೆ ಇದ್ದರೆ ಏನಾಗುತ್ತೆ ಅಂತ ತೆಗ್ದಿದ್ದೆ ಬಾಕ್ಸ್ ಪದೇ ತೆಗೆದು ನೋಡ್ತಾಯಿದ್ದೀನಿ. ತೆಗೆದು ನೋಡ್ತಾಯಿದ್ದೀನಿ. ಅದರಲ್ಲಿ ಎಲ್ಲದರಲ್ಲೂ ಯಾವುದೂ ಇಲ್ಲವೇ ಇಲ್ಲ. ಎಲ್ಲಿಂದ ಸಿಗುತ್ತೆ? ಆಮೇಲೆ ನಾನು ಏನು ಅಂದ್ಕೊಂಡೆ, ಅಯ್ಯೋ
ಇರಲಿ ಬಿಡಿ, ಇವಾಗ ಬೇಡವೇ ಬೇಡ, ಅದು ಹಾಕದೇ ಇದ್ದರೆ ಏನಾಗುತ್ತೆ, ಸಿಂಪಲಾಗಿ ಮಾಡೋಣ, ಏನು ಹಾಕ್ತೇನೆ ಸಿಂಪಲ್ ಚೆನ್ನಾಗಾಗುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ, ಹಂಗೆ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಓಟಿನ. ಆಮೇಲೆ ಲಾಸ್ಟಲ್ಲಿ ತಲೆಯಲ್ಲಿ ಬಂತು, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಒಂದು ಸಾರಿ ನೋಡೋಣ. ನನ್ನ ಟೀನೇ ತಣ್ಣಗಾಗೋಯ್ತು, ಆ ಹುಡುಕೋದ್ರಲ್ಲಿ ಟೀ ಕುಡಿಯೋ ಮೂಡೇ ಹೋಯ್ತು ನಂದು. ಆಮೇಲೆ ಮತ್ತೆ ಬಿಸಿ ಮಾಡಿಕೊಂಡು ಎಲ್ಲ ಆದಮೇಲೆ, ಅಂದರೆ ರೈಸ್ಗೆಲ್ಲ ಇಟ್ಮೇಲೆ ಆಮೇಲೆ ಮತ್ತೆ ಇನ್ನೊಂದು ಸಾರಿ ಬಿಸಿ ಮಾಡಿಕೊಂಡು ಕುಡಿದೆ. ಯಾಕಂದರೆ ನಮ್ಮ ಅಪ್ಪನಿಗೆ ಲೇಟ್ ಆಗುತ್ತೆ, ಮತ್ತು ಅವರು ಒಂದು ಸಾರಿ ಫ್ರೆಶ್ ಅಪ್ ಆಗಿಬಿಟ್ರೆ ನಿಜ ಇರಲ್ಲ. ಹೋಗ್ತೀನಿ, ನಂಗೆ ಲೇಟ್ ಆಯಿತು, ಇರಲಿ ಬಿಡು ಮಗ, ಆಮೇಲೆ ಇಸ್ಕೊಂಡು ಸಂಜೆ ಬಂದು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿದೆ, ಪಟ ಅಂತ ಫಸ್ಟ್ ಮಾಡಬೇಕು, ಆಮೇಲೆ ಟೀ ಕುಡ್ಕೊಂಡು ಕೂತ್ರೆ ಆಯಿತು ಅಂತ ನಾನೇನು ಮಾಡಿದೆ ನೋಡಿ, ಎಲ್ಲದರಲ್ಲೂ ಹುಡುಕ್ತಾಯಿದ್ದೀನಿ, ಎಲ್ಲಾದರೂ ಸಿಗುತ್ತಾ. ಅದು ಹೋಗಿ ಫ್ರಿಜ್ಜಲ್ಲಿ ಕೂತಿದೆ, ಎಲ್ಲಿಂದ ಸಿಗುತ್ತೆ. ನಾನು ಹುಚ್ಚಿ ಥರ ಹಂಗೆ ಮಾಡಿಬಿಡ್ತೀನಿ ಒಂದೊಂದು ಸಾರಿ. ದುಡ್ಡೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಅಷ್ಟೊಂದು ನೆನಪಿರಲ್ಲ ನನಗೆ. ಆಮೇಲೆ ನೆನಪಾಗುತ್ತೆ ಏನಾದರೂ ತೆಗಿಯೋಕ್ಕೆ ಹೋಗಿದ್ರೆ. ನೋಡಿ ಸಿಕ್ತು, ನೋಡಿ ಫ್ರಿಜ್ಜಲ್ಲಿತ್ತು. ಒಂದೊಂದು ಸಾರಿ ನಾನು ನೆನಪೋಗಿ ದುಡ್ಡೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಪ್ಪ, ನಗು ಬರುತ್ತೆ ನನಗೇನೆ. ನೋಡಿ, ಇದೊಂದು ಒಂದೇ ಸಾಕು ಅಂತ ಹೇಳ್ತಾಯಿದ್ದೀನಿ. ಒಂದು ಸಾರಿ ಏನಾಗಿತ್ತು ಗೊತ್ತಾ, ದುಡ್ಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿದೆ ನಾನು, ದುಡ್ಡು ನೀನೇನಾದರೂ ತೊಗೊಂಡಿದ್ಯಾ, ನಿಜ ಹೇಳು, ನೀನೇ ತಗೊಂಡಿದ್ಯಾ ಅಂತ ನಾನು ಹೇಳ್ತಾಯಿದ್ದೀನಿ. ನಿಜ ದೇವರಾಣೆಗೂ ನಾನು ತೊಗೊಂಡಿಲ್ಲ ಅಂತ ಅವ್ರು ಹೇಳ್ತವ್ರೆ. ಪಾಪ ನಾನು ನಂಬ್ತಾನೆ ಇಲ್ಲ. ನೀನೇ ತಗೊಂಡಿದ್ದೀಯ, ವಾಪಸ್ ಕೊಡು ಅಂತ ನಾನು ಅಂತಾಯಿದ್ದೀನಿ. ಅವರು ನಾನು ತಗೊಳ್ಳೇ ಇಲ್ಲ, ನಾನೆಲ್ಲಿಂದ ಕೊಡಲಿ. ಒಂದು ದೊಡ್ಡ ಜಗಳನೇ ಮಾಡಿಬಿಟ್ಟೆ ಅವ್ರಿಗೆ, ನನ್ನ ದುಡ್ಡು ನೀನೇ ಕೊಡು ಅಂತ. ಆಮೇಲೆ ಏನಕ್ಕೋ ಫ್ರಿಜ್ ತೆಗೆದು ನೋಡ್ತಾಯಿದ್ದೀನಿ, ಅದರಲ್ಲಿತ್ತು ದುಡ್ಡು. ಆಮೇಲೆ ಹೇಳಿದರೆ ಮತ್ತೆ ಆಮೇಲೆ ಇದೇ ಒಂದೇ ಇಟ್ಕೊಂಡ್ಬಿಡ್ತಾರೆ, ನೀನು ನೆನಪಿರಲ್ಲ ಅಂತ. ಅದಕ್ಕೆ ನಾನು ಹೇಳಿದರೆ ಆಮೇಲೆ ನೀನೇ ಎಲ್ಲ ಇಟ್ಟಿರ್ತೀಯ ನೋಡು, ನೆನಪಿರಲ್ಲ ಅಂತಾರೆ, ತಗೊಂಡಿಲ್ಲ ಅಂತ ಹೇಳ್ಬೋದು ಅಂತ ನಾನು ಆಮೇಲೆ ಅವ್ರಿಗೆ ಹೇಳೇ ಇಲ್ಲ ದುಡ್ಡು ಸಿಕ್ತು ಅಂತ. ಹಂಗಾಗುತ್ತೆ ಒಂದೊಂದು ಸಾರಿ ನನಗೆ. ನನ್ನ ಮುಂಬರುವ ವೀಡಿಯೋಗಳು ಚೆನ್ನಾಗಿ ಬರುತ್ತೆ ನೋಡಿ. ಯಾಕಂದರೆ ನಾನು ಸುಮಾರು 1.5 ವರ್ಷದ ಮೇಲೆ ಊರಿಗೆ ಹೋಗ್ತಾಯಿದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾಯಿದ್ದೀನಿ ನಾನು. ತುಂಬ ಖುಷಿ ಆಗ್ತಾಯಿದೆ ನನಗೆ, ನಿಜ. ಎಷ್ಟೊಂದು ಖುಷಿ ಆಗ್ತಾಯಿದೆ ಅಂದರೆ ಅಷ್ಟೊಂದು ಖುಷಿ ಆಗ್ತಾಯಿದೆ. ಯಾರಿಗೆ ಖುಷಿ ಆಗಲ್ಲ ಹೇಳಿ ತವ್ರ ಮನೆ ಅಂದರೆ. ಒಂದು 3 ಡೇಸ್ಗೋಸ್ಕರ ಹೋಗ್ತಾಯಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಇವಾಗ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಟೊಮಾಟೊ ಅಂದರೆ ಎಣ್ಣೆಯಲ್ಲೇ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ. ಅದರಲ್ಲಿ ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಮಸಾಲ. ನಾನು ಏನು ಹಾಕಿದ್ರೂ ಇದು 2 ಹಾಕ್ತೀನಿ ಕಂಪಲ್ಸರಿ, ಧನಿಯಾ ಪುಡಿ ಮತ್ತು ಇದೊಂದು ಮಸಾಲ ಒಂದು. ಯಾಕಂದರೆ ನನಗೆ ರೂಢಿ ಆಗಿಬಿಟ್ಟಿದೆ ಇವಾಗ, ಅದು 2 ಇಲ್ಲ ಅಂದರೆ ನನಗೆ ಅಡುಗೆ ಆಗದೇ ಇರೋ ಥರ ಆಗಿಬಿಟ್ಟಿದ್ದೀನಿ. ಅಷ್ಟೊಂದು ಅಡಿಕ್ಟ್ ಆಗಿದ್ದೀನಿ ನಾನು 2 ಮಸಾಲಾಗೆ. ಏನು ಬೇಡ, ಅದು 2 ಇದ್ದರೆ ಸಾಕು. ಕೊತ್ತಂಬರಿ ಬೇಡ, ಕರಿಬೇವು ಬೇಡ, ಏನು ಬೇಡ ನನಗೆ. ಹಂಗೆ ಮಾಡ್ತೀನಿ ನಾನು. ಅದು 2 ಇದ್ದರೆ ಸಾಕು, ನೀಟಾಗಿ ಸೂಪರಾಗಿ ಮಾಡಿಬಿಡ್ತೀನಿ. ನೋಡಿ ಏನು ಹಾಕ್ತಾಯಿದ್ದೀನಿ ಇವಾಗ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪನೇ ಜಜ್ಕೊಂಡಿದ್ದೀನಿ ಕಟ್ಟೆ ಮೇಲೆ. ಹಂಗೇ ಒಂದು ಅರ್ಧ ಅಡುಗೆ ಎಲ್ಲ ಕಟ್ಟೆ ಮೇಲೇ ಆಗುತ್ತೆ ಅಲ್ವಾ.
ಇವತ್ತು ಚಪಾತಿನೇ ಬೇಗ ಆಗುತ್ತೆ. ಹೇಳ್ಬೇಕು ಅಂದರೆ ಟೊಮೊಟೊ ರೈಸೇ ಲೇಟ್ ಆಯಿತು ನನಗೆ ಫ್ರೈ ಮಾಡೋ ಅದು ಇದು. ಚಪಾತಿ ಪಲ್ಯ ಒಂದು ಕಡೆ ಪಲ್ಯಕ್ಕಿಟ್ಟನ, ಒಂದು ಕಡೆ ಚಪಾತಿ ಮಾಡಿದ್ನ ತೆಗೆದ್ನ, ಮುಗೀತು. ಇದೇ ಲೇಟ್ ಆಯಿತು ನನಗೆ. ಹೇಳಬೇಕು ಅಂದರೆ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನು ರೆಸ್ಟ್ಗೆ ಅಂತ. ಇಲ್ಲಿ ನೋಡಿ ಇವಾಗ ಅದೆಲ್ಲ ಆಯಿತು. ಅಕ್ಕಿ ಹಾಕಿ ಇಲ್ಲಿ ವಿಸಿಲ್ ಅಂದರೆ ಮುಚ್ಚುತ್ತಾ ಇದ್ದೀನಿ. 3 ವಿಸಿಲ್ ಹಾಕಿದ ತಕ್ಷಣ ಅದಾಗದೆ ರೈಸ್ ರೆಡಿ, ಟೊಮೆಟೊ ರೈಸ್ ರೆಡಿ ಅಂತ. ಇವಾಗ ನೋಡಿ ನಾನು ಟೀನ ಬಿಸಿ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಆವಾಗಲೇ ಟೀ ಕುಡಿಯೋದೇ ಅದು ತಣ್ಣಗಾಗಿತ್ತು, ಅದಕ್ಕೆ ಟೀ ಕುಡ್ದಿರಲಿಲ್ಲ. ಇವಾಗ ಬಿಸಿ ಮಾಡಿಕೊಂಡು ಬಾಯ್, ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಅಂತ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ವಿಡಿಯೋನ ಎಂಡಿಂಗ್ ತೊಗೊತಾ ಇದ್ದೆ, ಅದಕ್ಕೆ ಏನೋ ಒಂದು ಹೇಳಬೇಕು ಅಂತ, ಹಾಗೆ ವಿಡಿಯೋ ಎಂಡಿಂಗ್ ತೊಗೊಂಡಂಗೂ ಆಗುತ್ತೆ, ಏನೋ ಹೇಳ್ದಂಗೂ ಆಗುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಾನು ತಿಂಡಿ ತಿಂತಾಯಿದ್ದೀನಿ. ಟೊಮೊಟೊ ರೈಸ್ ಮಾಡಿದ್ದೆ, ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇಲ್ಲ, ನೋಡೋಣ ಹೇಗಾಗಿದೆ ಅಂತ. ಓಕೆನಾ? ಫಸ್ಟು ನಾನೇನು ಹೇಳಬೇಕು ಅಂತ ಅಂದರೆ, ನಂದು ಶಾರ್ಟ್ಸ್ ವೀಡಿಯೋಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದೆ ಶಾರ್ಟ್ಸ್ ವೀಡಿಯೋಯಿಂದ. ಅಂದರೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ, ಅದನ್ನು ವೈರಲ್ ಆಯಿತು. ಅಂದರೆ ಜಾಸ್ತಿಯಾಗಿ ವೈರಲ್ ಆಗಿಲ್ಲ, ಬಟ್ ನನಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುವಷ್ಟು ವೈರಲ್ ಆಯಿತು. ವಿದಿನ್ 3 ಡೇಸಲ್ಲಿ ನನಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು. ಸೊ ಹಾಗಾಗಿ ನಾನು ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಏನಪ್ಪ ಅಂತಂದರೆ, ನೀವು ಹೇಗೆ ನಂದು ಶಾರ್ಟ್ಸ್ ವೀಡಿಯೋಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ನನ್ನ ಲಾಂಗ್ ವೀಡಿಯೋಸ್ಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಶಾರ್ಟ್ಸ್ ವೀಡಿಯೋಗಿನ ನನಗೆ ಲಾಂಗ್ ವೀಡಿಯೋಸು ನನಗೆ ವ್ಯೂಸ್ ಬೇಕಾಗಿರೋದು ಲಾಂಗ್ ವೀಡಿಯೋಸ್ಗೆ. ಲಾಂಗ್ ವೀಡಿಯೋಸ್ ನನಗೆ ವ್ಯೂಸ್ ಬರಲ್ಲ, ಶಾರ್ಟ್ಸ್ ವೀಡಿಯೋಗೆ ಮಾತ್ರ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ನನ್ನ ಲಾಂಗ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವೀಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.